ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೈಫ್ ಚಾರ್ಜಿಂಗ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನನ್ನ ಮೆಹಂದಿ ಸ್ಟೋರಿ ಫಾರ್ ಬೇಬಿ ಶಾಪ್. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಅರ್ಸು ರೋಡಲ್ಲಿ 9:30 ಆಗಿದೆ. ಕುತ್ಕೊಂಡು ಮೆಹಂದಿ ಹಾಕಿಸ್ಕೊತಾ ಇದ್ದೀವಿ ನನ್ನ ಬೇಬಿ ಶವರ್ಗೆ. ಏನಕ್ಕೆ ಇನ್ನೇ ಹಾಕಿಸ್ಕೊಳ್ತಾರೆ ಫಾಸ್ಟು ಪಟಾಪಟ್ ಅಂತ ನನಗೆ ಕೇಳಿ ಡಿಸೈನ್ ಹಾಕಿಸ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲೇ ಹಾಕಿಸ್ಕೊಳ್ತಾರೆ. ನನ್ನ ಅಭಿಪ್ರಾಯ ಏನಿತ್ತಂತಂದರೆ, ಅರ್ಸೂರಲ್ಲಿ ತುಂಬ ಜನ ಮೆಹಂದಿ ಹಾಕ್ತಾ ಇರ್ತಾರೆ. ಓಕೆ ಫೈನ್, ನಾನು ಅಲ್ಲೇ ಹೋಗಿ ಹಾಕಿಸ್ಕೊಳ್ಳೋಣ, ಬೇಗ ಹಾಕ್ಕೊಡ್ತಾರೆ ಮತ್ತು ಚೆನ್ನಾಗೂ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ನಾನು ಓಕೆ ಸೂಪರಾಗಿ ಹಾಕ್ತಾರೆ ಅಂತ ಹೋದೆ. ಸ್ಟಾರ್ಟಿಂಗ್ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಅಲ್ಲಿ ಒಂದಿನ ಶಾಪಿಂಗ್ ಹೋಗ್ಬೇಕಾದ್ರೆ ಒಬ್ರದ್ದು ಕಾರ್ಡ್ ಇಸ್ಕೊಂಡು ಹೋಗಿದ್ದೆ. ಮನೆಗೆ ಬಂದು ಹಾಕ್ತೀರ ಅಂತೆಲ್ಲ ಕೇಳಿದೆ. ಅವ್ರು ಕೂಡ ಮನೆಗೆ ಬಂದು ಹಾಕ್ತೀನಿ ಅಂತ ಹೇಳಿದರು. ಬಟ್ ಸ್ಟಿಲ್ ನಾವು ಅವತ್ತಿನ ದಿನ ಶಾಪಿಂಗ್ ಇತ್ತು. ನಾನು ಅಂದ್ಕೊಂಡೆ ಓಕೆ ಅಲ್ಲೇ ಹಾಕಿಸ್ಕೊಳ್ಳೋಣ, ಮನೆಗೆ ಏನಕ್ಕೆ ಕರೆಸೋದು ಅಂತ. ದೆನ್ ಅಲ್ಲಿ ಹೋದ್ವಿ. ನಮ್ಮದು ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಇನ್ನೊಬ್ರು ಯಾರೋ ಹಾಕಿಸ್ಕೊತಾ ಇದ್ರು. ಸೊ ಅವರಿಗೆ ವೆಯ್ಟ್ ಮಾಡಿ ನಮಗೆ ಹಾಕೋಷ್ಟರಲ್ಲಿ ಟೈಮ್ 9:30 ಆಗಿತ್ತು. ನಾನು ಹೇಳಿದೆ ನನಗೆ ಈ ಥರ ಡಿಸೈನ್ ಬೇಕು, ಹೀಗೀಗೆ ಬೇಕು ಅಂತ ಎಲ್ಲ. ಅವನು ಓಕೆ ಮೇಡಮ್ 2000 ಆಗುತ್ತೆ ಅಂತ ಹೇಳ್ದೆ. ಓಕೆ ಫೈನ್, ನನಗೆ ಈ ಥರ ಬೇಬಿ ಕೃಷ್ಣ ಬೇಕು, ಪ್ಲಸ್ ಲೆಫ್ಟ್ ಸೈಡ್ಗೆ ಬೇಬಿ ರಾಧೆ ಅಥವಾ ಆ ಥರ ಏನಾದರೂ ಹಾಕಿ ಅಂತ ಹೇಳಿದ್ದೆ. ಆ್ಯಂಡ್ ಮಿಕ್ಸ್ ಆಫ್ ಬೇಬಿ ಶವರ್ದು, ಬೇಬಿ ಫ್ರಾಕ್ಸು, ಆ ಥರ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ನನಗೆ ಹಾಕ್ಕೊಡಿ ಅಂತ ನಾನು ಕೇಳಿದೆ. ಅವರು ಹ್ಞೂ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಹಾಕ್ತಾಯಿದ್ರು ಪೇಷನ್ಸಿಂದ. ಆ್ಯಂಡ್ ದೆನ್ ಅಲ್ಲೆಲ್ಲ ಶಾಪೆಲ್ಲ ಕ್ಲೋಸ್ ಆಗ್ತಾಯಿತ್ತು, ಲೈಟ್ ಕೂಡ ಆಫ್ ಆಗ್ತಾಯಿತ್ತು. ನಾವು ಟಾರ್ಚ್ ಇಟ್ಕೋತಾ ಇದ್ವಿ, ಮೊಬೈಲ್ ಟಾರ್ಚಲ್ಲಿ ಅವರು ಆಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ರೈಟ್ ಹ್ಯಾಂಡ್ ಹಾಕೋಷ್ಟರಲ್ಲಿ 1 hour ಆಯಿತು. ನಾನು ತುಂಬಾ ಫಾಸ್ಟಾಗಿ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಓಕೆ ಫೈನ್, ಪೊಲೀಸ್ ಜೀಪ್ ಬೇರೆ ಬರ್ತಾ ಇತ್ತು. ಒಂದು ರೌಂಡ್ಸ್ ಹಾಕ್ತಾನೆ ಇದ್ರು. ನಾವು ಕೇಳಿದ್ವಿ ಲೈಕ್ ಹೇಗೆ ನಿಮಗೇನು ಅವರು ಏನಕ್ಕೆ ಇಲ್ಲಿ ಇಷ್ಟೊತ್ತಾದರೂ ಇದ್ದೀರಾ ಅಂತೆಲ್ಲ ಕೇಳಲ್ವಾ ಅಂತ. ಇಲ್ಲ ಮೇಡಮ್, ನಮ್ಮದು ಬಿಸ್ನೆಸ್ಸೇ ಇದು, ಮೆಹಂದಿ ಹಾಕೋರಿಗೆ ಏನು ಡಿಸ್ಟರ್ಬ್ ಮಾಡಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ರೈಟ್ ಹ್ಯಾಂಡ್ ಚೆನ್ನಾಗಿ ಹಾಕ್ಕೊಟ್ರು. ಆಮೇಲೆ ನಾನು ಲೆಫ್ಟ್ ಹ್ಯಾಂಡ್ಗೆ ನೀವು ರಾಧೆ ಹಾಕ್ತೀನಂತ ಅಂದ್ರಲ್ಲ, ಅಂದರೆ ನೋ ಒಂದೇ ಒಂದು ನಾನು ಕೃಷ್ಣ ಹಾಕ್ತೀನಂತ ಹೇಳಿದ್ದು, ಹಂಗೆ ಹೆಂಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ ಆ ಹುಡ್ಗ. ಆಮೇಲೆ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ಗೆ ನೀವು ನೋಡ್ಬೋದು, ಅವನು ಸಿಸರ್ ಇಸ್ಕೊಂಡು ಫುಲ್ಲು ಮೆಹಂದಿದು ಟಿಪ್ನ ದಪ್ಪ ಆಗಿ ಕಟ್ ಮಾಡ್ಕೊಂಡ. ಆಮೇಲೆ ಫುಲ್ ಫಾಸ್ಟಾಗಿ ಹಾಕಿ ಸ್ಟಾರ್ಟ್ ಮಾಡ್ದ. ನಂಗಂತೂ ಲೆಫ್ಟ್ ಹ್ಯಾಂಡಲ್ಲಿ ಇಷ್ಟನೇ ಆಗ್ತಾ ಇರಲಿಲ್ಲ. ಅದ್ರಲ್ಲಿ ಬೇರೆ ರಾಧೆ ಹಾಕ್ಕೊಡಲ್ಲ ಅಂತ ಹಾಗೂ ನಾನು ಹೇಳ್ತಾ ಇದ್ದೆ ಇಲ್ಲ ನೀವು ಹಾಕಬೇಕು ಅಂತ. ಟೈಮ್ ಬೇರೆ ಆಗೋಗಿತ್ತು. ಈ ಕಡೆ ನನ್ನ ಹಸ್ಬೆಂಡ್ ಕೂಡ ಹೋಗ್ಲಿ ಬಿಡು ಹಾಕಿಸ್ಕೋ ಆಗೋಗಿದೆ ಅಂತ. ಆಮೇಲೆ ನಾನು ಕೂಡ ಟೈಮ್ ಆಗೋಗಿದೆ ಅನ್ನೋದೊಂದು ರೀಸನ್ಗೋಸ್ಕರ ನಾನು ಸುಮ್ಮನೆ ಇದ್ದೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಫಿನಿಷ್ ಮಾಡಿದ್ದು 11 o'clock ಆಗಿತ್ತು. ಅವ್ರ ಜೊತೆ ಇನ್ನೊಬ್ರು ಇದ್ರು, ಅವರು ಬಂದು ನನ್ನ ಕೈಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಲೆಫ್ಟ್ ಸೈಡ್ಗೆ. ಒಂದು ಕೈ ತುಂಬ ಇಷ್ಟ ಆಯಿತು, ಒಂದು ಕೈ ಲಿಟ್ರಲಿ ಇಷ್ಟ ಆಗಿಲ್ಲ. ಸ್ಕ್ಯಾಮ್ ಆಯಿತು ಅಂತಲೇ ಹೇಳ್ಬೋದು. 2000 ಪೇ ಮಾಡಿದ್ದು ನಾನು ಇದಕ್ಕೆ. ಆ್ಯಂಡ್ ನೀವು ನೋಡ್ಬೋದು, ಅವನೇನು ಕ್ರ್ಯಾಡಲ್ ಹಾಕ್ತೀನಿ ಅಂತಂದ ತೊಟ್ಲು, ಅದನ್ನೂ ಕರೆಕ್ಟಾಗಿ ಹಾಕಲಿಲ್ಲ. ಬಟ್ ಓಕೆ, ದಿಸ್ ವಾಸ್ ಮೈ ಮೆಹಂದಿ ಸ್ಟೋರಿ. ಸೊ ಡೆಫಿನೆಟ್ಲಿ ಯಾಮಾರಿಸ್ತಾರೆ, ಹುಷಾರಾಗಿರಿ. ಬೆಸ್ಟ್ ಟೈಮ್ ಯಾವತ್ತೂ ಲೇಟಾಗಿ ಹೋಗಬೇಡಿ. ಲೇಟಾಗಿ ಹೋದರೆ ಫಾಸ್ಟಾಗಿ ಹೇಗೇಗೋ ಹಾಕ್ತಾರೆ. ಆ್ಯಂಡ್ ಇದು ನನ್ನ ಅತ್ತೆ ಹಾಕಿಸ್ಕೊಂಡಿದ್ದು. ಇವ್ರಿಗೆ ಅರಬಿಕ್ ಡಿಸೈನ್ ಹಾಕ್ತೀನಂದರು. 2 ಕೈಯಿಂದ ಇವರಿಗೆ 400 ಅಂತ ಹೇಳಿದ್ರು. ನನಗೆ ಮಾತ್ರ ಅವನು 2000 ಹೇಳಿದ್ದು ನೋಡಿ ನಾನು ಇನ್ನೂ ತುಂಬ ಚೆನ್ನಾಗಿ ಹಾಕ್ತೇನೆ ಅಂತ ನಾವು ಎಕ್ಸ್ಪೆಕ್ಟೇಷನಲ್ಲಿ ಓಕೆ ಅಂತ ಒಪ್ಕೊಂಡಿದ್ದು. ಅವನು ಆತ. ಸೊ ನಾವು ಎಷ್ಟೇ ಹುಷಾರಾಗಿದ್ರೂ ಸ್ಕ್ಯಾಮ್ ಅನ್ನೋದು ಆಗೇ ಆಗುತ್ತೆ. ನನಗೆ ನನ್ನ ಮೆಹಂದಿನಲ್ಲಿ ಸ್ಕ್ಯಾಮ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಟೈಮ್ ಕನ್ಸ್ಟೆಂಟ್ ಲೇಟಾಗಿ ಹೋಗಿದ್ದು ನನ್ನ ತಪ್ಪು, ಅದು ಕೂಡ ಕೌಂಟ್ ಆಗುತ್ತೆ. ಸೊ ನೀವೇನಾದರೂ ಇಲ್ಲಿ ಹಾಕಿಸ್ಕೋಬೇಕಂದ್ರೆ ಒಂದು 2-3 ಜನ ನೋಡಿ ಹೇಗಾಗ್ತಿದ್ದಾರೆ ಅಂತ ನೋಡಿಕೊಂಡು ಪ್ರಾಪರ್ ಡಿಸೈನು ಇದ್ದೇ ಹಾಕಿದ್ರೆ ಇಷ್ಟೇ ಅಂತ ಪ್ರೈಸ್ನ ಕರೆಕ್ಟಾಗಿ ಮಾತಾಡ್ಕೊಳ್ಳಿ. ಆ್ಯಂಡ್ ದೆನ್ ನೀವು ಹಾಕಿಸ್ಕೊಳ್ಳಿ. ಬೆಸ್ಟ್ ಟೈಮ್ ಅಂತ ಅಂದರೆ ನೀವೊಂದು 11 o'clock ಮೇಲೆ ಹೋದರೆ ಬೆಸ್ಟ್ ಮಾರ್ನಿಂಗು. ಆ್ಯಂಡ್ ಈವ್ನಿಂಗ್ ಕೂಡ ಹೋಗಿ, ಮತ್ತು ಲಂಚ್ ಟೈಮ್ ಮತ್ತು
ಈ ಥರ ನೈಟ್ ಟೈಮಲ್ಲಿ ಅವ್ರು ಹರಿಬರಿ ಮಾಡಿ ಏನೋ ಒಂದು ಹಾಕ್ಕೊಡ್ತಾರೆ. ಇವ್ರದ್ದು ತುಂಬ ಚೆನ್ನಾಗಿ ಹಾಕಿದ್ರು. ಇದು ನಾನು ಹಾಕಿಸ್ಕೊಂಡಿದ್ದು ಸೇಮ್ ಸ್ಪಾಟ್ ಅಂದರೆ ಅದೇ ಟೀಮಲ್ಲಿ ಇನ್ನೊಂದು ಹುಡುಗ ಹಾಕಿದ್ದು 400 rupees ಆಯಿತು ಇವ್ರದ್ದು ಬೋತ್ ದ ಹ್ಯಾಂಡ್ಸ್ ಆ್ಯಂಡ್ ಬೋತ್ ದ ಸೈಡ್ಸ್. ಲೈಕ್ ಇವ್ರದ್ದು ವರ್ತ್ ಅಂತ ಅನ್ನಿಸ್ತು, ಬಟ್ ನಂದು ಪಕ್ಕಾ ಸ್ಕ್ಯಾಮ್ ಆಯಿತು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಹೀಗೆ ಸಾಕಷ್ಟು ಮಿನಿ ವ್ಲಾಗ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಇದೇ ಥರ ಸ್ಕ್ಯಾಮ್ ಏನಾದ್ರು ಆಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.